ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು 8ನೇ ತರಗತಿಯವರಿಗಾಗಿ ವಿಜ್ಞಾನ ವಿಷಯದಲ್ಲಿ ನಾವೇನು ಮಾಡ್ತಾ ಇದ್ದೀವಿ, FA1 ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ಸೊ ಆಲ್ರೆಡಿ 8th ನಾವು ಹಿಂದಿ ಮತ್ತು ಸೈನ್ಸಲ್ಲಿ ಸೋಷಿಯಲ್ ಸೈನ್ಸಲ್ಲಿ ಹಾಕಿದ್ದೀವಿ. ಇವತ್ತು ಸೈನ್ಸಲ್ಲಿ ಒಂದು 15 ಮಾರ್ಕ್ಸಿನ FA1 ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಸನ್ನು ಹಾಕ್ತಾ ಇದ್ದೀವಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 8ನೇ ತರಗತಿಯವರಿಗೆ ಕನ್ನಡ, ಇಂಗ್ಲೀಷ್, ಹಿಂದಿ, ವಿಜ್ಞಾನ, ಸಮಾಜ ವಿಜ್ಞಾನ ಎಲ್ಲ ಪಾಠಗಳ ನೋಟ್ಸ್ ಆಗಿರ್ಬೋದು, ಕ್ವಶನ್ ಆನ್ಸರ್ಸ್ ಆಗಿರ್ಬೋದು, ನಿಮ್ಮ FA SA ಎಕ್ಸಾಮ್ ಕ್ವಶನ್ ಪೇಪರ್ಸ್ಗಳ ಸಹಿತನೂ ಕೂಡ ಸಿಗ್ತವೆ. ಸೊ ಹಿಂದಿನ ವಿಡಿಯೋಗಳನ್ನು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ FA SA 2023-24 ಕ್ವಶನ್ ಪೇಪರ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋವನ್ನು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಹಾಗೂ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಪ್ರಥಮ ರೂಪನಾತ್ಮಕ ಪರೀಕ್ಷೆ. ಸೊ ಈ ಮೌಲ್ಯಮಾಪನಕ್ಕೆ ಯಾವೆಲ್ಲ ಪಾಠಗಳನ್ನು ತಗೊಂಡಿದ್ದಾರೆ ಅಂತಂದರೆ, ಮೊದಲ ಪಾಠ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ, ಎರಡನೇ ಪಾಠ ಸೂಕ್ಷ್ಮಜೀವಿಗಳು ಮಿತ್ರ ಮತ್ತು ಶತ್ರು, ಮೂರನೇ ಪಾಠ ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್ಗಳು, ನಾಲ್ಕನೇ ಪಾಠ ವಸ್ತುಗಳು, ಲೋಹಗಳು ಮತ್ತು ಅಲೋಹಗಳು ಅಂತಕ್ಕಂಥ 4 ಪಾಠಗಳ ಮೇಲೆ 15 ಅಂಕಗಳ ಪ್ರಶ್ನೆ ಪತ್ರಿಕೆ ಮತ್ತು ಅದರ ಒಂದು ಕೀ ಉತ್ತರಗಳನ್ನು ಸಹಿತನೂ ಇದೆ. ಸೊ ಪ್ರಶ್ನೆ ಪತ್ರಿಕೆ ತರಗತಿ ವರ್ಗ 8ನೇಯ ವಿಷಯ ವಿಜ್ಞಾನ, ಅಂಕಗಳು 15, ಸಮಯ 45 ನಿಮಿಷ. ಸೊ ಮೊದಲ ಮುಖ್ಯ ಪ್ರಶ್ನೆ ಇತ್ತು, ಸೂಕ್ತವಾದುದನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಇದೆ. 2 ಪ್ರಶ್ನೆಗಳು, ತಲಾ ಒಂದೊಂದಕ್ಕೆ 1 ಅಂಕ, ಒಟ್ಟು 2 ಅಂಕ. ಮೊದಲ ಪ್ರಶ್ನೆ, ಮದ್ಯ ಮತ್ತು ವೈನ್ನ ವಾಣಿಜ್ಯ ಉತ್ಪಾದನೆಯಲ್ಲಿ ಬಳಸುವುದು A ಈಸ್ಟ್, B ಲ್ಯಾಕ್ಟೋಬೆಸಿಲಸ್, C ಪೆನ್ಸಿಲಿನ್, D ನೈಟ್ರೋಜನ್. ಸೊ ಮದ್ಯ ಮತ್ತು ವೈನ್ನ ವಾಣಿಜ್ಯ ಉತ್ಪಾದನೆಯಲ್ಲಿ ಯಾವುದನ್ನು ಬಳಸ್ತಾರೆ ಅಂತ ಕೇಳಿದ್ದಾರೆ. ಸೊ ಮೊದಲ ಮೇನ್ನಲ್ಲಿ ಫಸ್ಟಲ್ಲಿ ಇರ್ತಕ್ಕಂಥ ಉತ್ತರದ ಸರಿಯಾದ ಉತ್ತರ ಆಪ್ಷನ್ A ಬರ್ತದ, ಈಸ್ಟ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 2, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಸಹಾಯಕವಾದವುಗಳು. ಹಾಗಾದರೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲಿಕ್ಕೆ ಯಾವೆಲ್ಲ ಏನಾಗ್ತದಪ್ಪ ಅಂತಂದ್ರೆ ಸಹಕಾರಿ ಆಗ್ತದ ಅಂತ ಕೇಳಿದ್ದಾರೆ. ಸೊ A ಪ್ರತಿಜೈವಿಕಗಳು, B ನೈಟ್ರೋಜನ್, C ಈಸ್ಟ, D ಬ್ಯಾಕ್ಟೀರಿಯಾ. ಹಾಗಾದ್ರೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲಿಕ್ಕೆ ಆಪ್ಷನ್ B ನೈಟ್ರೋಜನ್ ಏನಾಗ್ತದಪ್ಪ ಅಂದ್ರೆ ಬಹಳನೇ ಸಹಕಾರಿ ಆಗ್ತದೆ. ಮುಂದಿನ ಪ್ರಶ್ನೆ S2, ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಕೇಳಿದ್ದಾರೆ. ಇದರಲ್ಲಿ 2 ಪ್ರಶ್ನೆಗಳಿದಾವೆ, ಒಂದೊಂದಕ್ಕೆ 1 ಅಂಕ, ಒಟ್ಟು 2 ಅಂಕ. ಮೂರನೇ ಪ್ರಶ್ನೆ, ಮಲೇರಿಯಾ ರೋಗ ಹರಡುವ ಮಾರ್ಗ ಯಾವುದು? ಸೊ ತಮಗೆ ಗೊತ್ತಿರಬೇಕು ವಿದ್ಯಾರ್ಥಿಗಳೇ, ಯಾವ ರೋಗ ಯಾವ ಮಾಧ್ಯಮದ ಮೂಲಕ ಹರಡ್ತದೆ, ಅದರ ಲಕ್ಷಣಗಳೇನು, ರೋಗ ಉಂಟಾಗಲಿಕ್ಕೆ ಕಾರಣವಾದ ಜೀವಿ ಯಾವುದು, ಅದ್ರ ಬಗ್ಗೆ ಚೆನ್ನಾಗಿ ಕಲ್ಕೊಂಡು ಹೋಗಿ ಎಕ್ಸಾಮಲ್ಲಿ ನಿಮಗೆ ಅಂಕಗಳು ಬರ್ತವೆ. ಸೊ ಮಲೇರಿಯಾ ರೋಗವನ್ನು ಹರಡತಕ್ಕಂಥ ಮಾರ್ಗದಲ್ಲಿ ನೋಡೋದಾದರೆ ವಿದ್ಯಾರ್ಥಿಗಳೇ ಆಪ್ಷನ್ 3 ಸೊಳ್ಳೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಮುಂದಿನ ಪ್ರಶ್ನೆ 4, ನೀರಿನಲ್ಲಿ ಸಂಗ್ರಹಿಸಿಟ್ಟಿರುವ ಅಲೋಹವನ್ನು ಹೆಸರಿಸಿರಿ. ಎಸ್, ಇಲ್ಲಿ ಅಲೋಹ ಕೇಳಿದ್ದಾರೆ, ಜೊತೆಗೆ ಅದನ್ನು ನೀರಿನಲ್ಲಿ ಸಂಗ್ರಹಿಸಿ ಇಟ್ಟಿರ್ತಾರೆ ಅಂತ ಕೇಳಿದ್ದಾರೆ. ಸೊ ನೀರಿನಲ್ಲಿ ಸಂಗ್ರಹಿಸಿಟ್ಟಿರ್ತಕ್ಕಂಥ ಅಲೋಹಗಳನ್ನು ಕೇಳಿದಾಗ ಫಾಸ್ಫರಸ್ ಅಂತ ಉತ್ತರ ಬರ್ತದೆ, 4ನೇ ಉತ್ತರ ಫಾಸ್ಫರಸ್. ಇನ್ನು ಮುಂದಿನ ಮೇನ್ ಏನಿದೆಪ್ಪ ಅಂತಂದರೆ ಥರ್ಡ್ ಮೇನ್ದಲ್ಲಿರ್ತಕ್ಕಂಥದ್ದು 2-3 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. 4 ಪ್ರಶ್ನೆಗಳು, ಒಂದೊಂದಕ್ಕೆ 2 ಅಂಕ, ಒಟ್ಟು 8 ಅಂಕ. 5ನೇ ಪ್ರಶ್ನೆ, ಥರ್ಮೋಪ್ಲಾಸ್ಟಿಕ್ ಮತ್ತು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ. ಹಾಗಾದರೆ ಥರ್ಮೋಪ್ಲಾಸ್ಟಿಕ್ಕು ಮತ್ತು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ನಡುವೆ ಇರತಕ್ಕಂಥ ವ್ಯತ್ಯಾಸಗಳನ್ನು, ಡಿಫ್ರೆನ್ಸಿಯೇಷನ್ಸ್ಗಳನ್ನು ಬರೀಬೇಕು. ಸೊ ಮೊದಲಿಗೆ ಥರ್ಮೋಪ್ಲಾಸ್ಟಿಕ್ ನೋಡೋದಾದರೆ ಬಿಸಿ ಮಾಡಿದಾಗ ಸುಲಭವಾಗಿ ಬಾಗಿಸಬಹುದು, ಉದಾಹರಣೆಗಾಗಿ ಪಾಲಿಥೀನ್ ಮತ್ತು PVCಗಳು. ಬಟ್ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ಏನಾಗ್ತಾವಪ್ಪ ಅಂದ್ರೆ ಒಮ್ಮೆ ಎರಕ ಹೊಯ್ದ ಮೇಲೆ ಪುನಃ ಕಾಸಿ ಮೆದುಗೊಳಿಸಲಾಗದ ಪ್ಲಾಸ್ಟಿಕ್ಗಳು, ಉದಾಹರಣೆಗೆ ಬೆಕಲೈಟ್ ಮತ್ತು ಮೇನ್ ಲೈನ್ ಅಂತ ಏನು ಮಾಡ್ತಾರಪ್ಪ ಅಂತಂದ್ರೆ ಕರೀತಾರೆ. 6ನೇ ಪ್ರಶ್ನೆ ಇತ್ತು, ಮರುಚಕ್ರೀಕರಣಗೊಳಿಸಬಹುದಾದ ಮತ್ತು ಮರುಚಕ್ರೀಕರಣಗೊಳಿಸಲಾಗದ ವಸ್ತುಗಳಿಗೆ 2 ಉದಾಹರಣೆಗಳನ್ನು ಕೊಡಿ. ಸೊ ರೀಸೈಕಲ್ ಆಗಬೇಕು ಮತ್ತು ರೀಸೈಕಲ್ ಆಗದೆ ಇರತಕ್ಕಂಥ ವಸ್ತುಗಳನ್ನ ಕೇಳಿದ್ದಾರೆ. ಉತ್ತರ ನೋಡ್ಕೊಂಡು ಬರೋಣ. ಎಸ್, ಮರುಚಕ್ರೀಕರಣಗೊಳಿಸಬಹುದಾಗಿರ್ತಕ್ಕಂಥವುಗಳಂದರೆ ಪ್ಲಾಸ್ಟಿಕ್ ಆಟಿಕೆಗಳು ಮತ್ತು ಕೈಚೀಲಗಳು. ಇನ್ನು ಮರುಚಕ್ರೀಕರಣಗೊಳಿಸಲಾಗದವುಗಳಂದರೆ ವಿದ್ಯುತ್ ಸ್ವಿಚ್ ಮತ್ತು ಕುಕ್ಕರ್ನ ಹಿಡಿಕೆ ಅಂತಕ್ಕಂಥದ್ದನ್ನ ಸ್ವತಃಗಳು ಏನು ಮಾಡಬೇಕಿತ್ತು ಬರಿಬೇಕು. 7ನೇ ಪ್ರಶ್ನೆಗೆ ಹೋಗೋಣ. ಲೋಹ ಮತ್ತು ಅಲೋಹಗಳ ನಡುವಿನ ಭೌತ ಗುಣಗಳನ್ನು ಪಟ್ಟಿ ಮಾಡಿರಿ. ಎಸ್, ಲೋಹ ಮತ್ತು ಅಲೋಹಗಳ ನಡುವೆ ಯಾವೆಲ್ಲ ಭೌತ ಗುಣಗಳು ಇದ್ದಾವೆ ಅನ್ನೋದನ್ನು ಬರಿಬೇಕಿತ್ತು. ಸೊ ಉತ್ತರ ನೋಡುವ. ಸೊ ಲೋಹಗಳು ಏನಾಗ್ತಾವಪ್ಪ ಅಂದ್ರೆ 1ನೇ ಭೌತ ಗುಣ ಹೊಳಿತಾವೆ, ಬಟ್ ಅಲೋಹಗಳು ಹೊಳೆಯೋದಿಲ್ಲ ಅಂತಕ್ಕಂಥದ್ದು 1ನೇದು.
ಇನ್ನು ಎರಡನೇದು ಲೋಹಗಳು ಕುಟ್ಯತೆ ಮತ್ತು ತನ್ಯತೆಯ ಗುಣಗಳನ್ನು ಹೊಂದಿರ್ತವೆ, ಬಟ್ ಅಲೋಹಗಳು ಕುಟ್ಯತೆ ಮತ್ತು ತನ್ಯತೆಯ ಗುಣಗಳನ್ನು ಹೊಂದಿಲ್ಲ ಅನ್ನೋದನ್ನು ನೀವು ಬರಿಬೇಕಿತ್ತು. ಮುಂದಿನ ಪ್ರಶ್ನೆ 8. ಲೋಹಗಳ 4 ಉಪಯೋಗಗಳನ್ನು ಪಟ್ಟಿ ಮಾಡಿರಿ. ಹಾಗಾದರೆ ಲೋಹಗಳನ್ನು ಎಲ್ಲೆಲ್ಲಿ ಉಪಯೋಗಿಸ್ತಾರೆ ಅನ್ನೋದನ್ನು ಕೇಳಿದ್ದಾರೆ. ಅದರ ಉಪಯೋಗವನ್ನು ಆಗ್ತಕ್ಕಂಥ ಕ್ಷೇತ್ರಗಳು ಅಥವಾ ಸ್ಥಾನಗಳನ್ನು ಕೂಡ ತಾವುಗಳು ಬರೆದ್ರೆ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಸೊ ನೋಡುವ ಲೋಹಗಳ ಉಪಯೋಗಗಳಲ್ಲಿ ಲೋಹಗಳನ್ನು ಯಂತ್ರೋಪಕರಣಗಳ ತಯಾರಿಕೆಯಲ್ಲಿ ಬಳಸ್ತಾರೆ, ಸ್ವಯಂಚಾಲಿತ ವಾಹನಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ನೆಕ್ಸ್ಟ್ ಇರ್ತಕ್ಕಂಥದ್ದು ವಿಮಾನಗಳ ತಯಾರಿಕೆಯಲ್ಲಿ, ರೈಲುಗಳ ತಯಾರಿಕೆಯಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಲೋಹಗಳನ್ನು ವ್ಯಾಪಕ ಪ್ರಮಾಣದಲ್ಲಿ ಬಳಕೆಯನ್ನು ಮಾಡ್ತಾರೆ. ಇನ್ನು ಕಡೆ ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ, ಪ್ರಶ್ನೆ ಸಂಖ್ಯೆ 4ರಲ್ಲಿ ಕೆಳಗಿನ ಯಾವುದಾದರೊಂದು ಪ್ರಶ್ನೆಗೆ ಉತ್ತರಿಸಿರಿ. ಒಂದೇ ಪ್ರಶ್ನೆಗೆ ಉತ್ತರ ಬರೀರಿ, 3 ಅಂಕ ಕೊಡ್ತಾರೆ. ಅದರಲ್ಲಿ 2 ಕ್ವಶನ್ಸ್ ಇದಾವೆ. ಕೃಷಿ ಪದ್ಧತಿಯ ಚಟುವಟಿಕೆಗಳನ್ನು ತಿಳಿಸಿರಿ ಅಥವಾ ರಸಗೊಬ್ಬರ ಮತ್ತು ಸಾವಯವ ಗೊಬ್ಬರ ನಡುವಿನ ವ್ಯತ್ಯಾಸವನ್ನು ತಿಳಿಸಿರಿ. ಸೊ ಮೊದಲನೇದು ಕೃಷಿ ಪದ್ಧತಿಯ ಚಟುವಟಿಕೆಗಳನ್ನು ಹಂತಗಳನ್ನು ಅಂತ ಕೇಳ್ತಾರೆ, ಅವುಗಳನ್ನು ನೋಡ್ಕೊಂಡು ಬರೋಣ. ಅಲ್ಲಿ ಮಣ್ಣನ್ನು ಹದಗೊಳಿಸುವಿಕೆ ಅನ್ನೋದು 1ನೇದು ಬರ್ತದೆ, 2ನೇದು ಬಿತ್ತನೆ, 3ನೇದು ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರವನ್ನು ಸೇರಿಸೋದು, 4ನೇದು ನೀರಾವರಿ, 5ನೇದು ಕಳೆಗಳಿಂದ ರಕ್ಷಣೆ, 6 ಕೊಯ್ಲು, 7 ಸಂಗ್ರಹಣೆ. ಇಷ್ಟೆಲ್ಲ ಏನಪ್ಪ ಅಂದರೆ ಕೃಷಿ ಪದ್ಧತಿಯ ಹಂತಗಳು ಅಥವಾ ಚಟುವಟಿಕೆಗಳು ಅಂತ ಕರೀತಾರೆ. ಇನ್ನು ಅದರಲ್ಲಿ ಇನ್ನೊಂದು ಪ್ರಶ್ನೆ ಇತ್ತು ವಿದ್ಯಾರ್ಥಿಗಳೇ, ರಸಗೊಬ್ಬರ ಮತ್ತು ಸಾವಯವ ಗೊಬ್ಬರ ನಡುವಿನ ವ್ಯತ್ಯಾಸಗಳನ್ನು ಬರೀರಿ ಅಂತ ಕೇಳಿದರು. ಇದರಲ್ಲಿ ಏನು ಬರಿಬೇಕಾಗಿತ್ತು, ರಸಗೊಬ್ಬರ ಮತ್ತು ಸಾವಯವ ಗೊಬ್ಬರ ಅಂತಂದ್ರೆ ರಸಗೊಬ್ಬರದಲ್ಲಿ ಅವುಗಳು ಮಾನವ ನಿರ್ಮಿತವಾಗಿದ್ದಾವೆ, ಸಾವಯವ ಗೊಬ್ಬರ ನೈಸರ್ಗಿಕವಾಗಿ ಇದ್ದಾವೆ. ರಸಗೊಬ್ಬರಗಳನ್ನು ಕಾರ್ಖಾನೆಗಳಲ್ಲಿ ಉತ್ಪಾದಿಸ್ತಾರೆ, ಸಾವಯವ ಗೊಬ್ಬರಗಳನ್ನು ಬಯಲಿನಲ್ಲಿ ಉತ್ಪಾದಿಸ್ತಾರೆ. ರಸಗೊಬ್ಬರಗಳನ್ನು ಸಸ್ಯ ಪೋಷಕಗಳು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿದ್ದಾವೆ, NPKಗಳಂತ ಕರಿತೀವಿ. ಬಟ್ ಸಾವಯವ ಗೊಬ್ಬರಗಳಲ್ಲಿ NPK ಪ್ರಮಾಣ ತುಂಬಾ ಕಡಿಮೆ ಇರ್ತದೆ ಅನ್ನೋದನ್ನು ನೀವುಗಳು ಬರಿಬೇಕಿತ್ತು. ಇಷ್ಟು ವಿದ್ಯಾರ್ಥಿಗಳೇ 8ನೇ ತರಗತಿಯ FA1 ಕ್ವಶನ್ ಪೇಪರನ್ನು ನಾನು ನಿಮಗೆ 15 ಅಂಕಗಳಿಗೆ ಇಲ್ಲಿ ವಿತ್ ಕೀ ಆನ್ಸರ್ಸ್ಗಳೊಂದಿಗೆ ಕೊಟ್ಟಿದ್ದೀನಿ. ಸೊ ಮತ್ತೆ ಈಗ ಕನ್ನಡ, ಇಂಗ್ಲೀಷ್ ಮತ್ತು ಗಣಿತದಲ್ಲಿದ್ದಾವೆ. ಆ ವಿಡಿಯೋಗಳನ್ನು ಸಹಿತನೂ ಕೂಡ ಬಹಳಷ್ಟು ಬೇಗನೆ ನಾವು ಲೈನಪ್ ಮಾಡ್ತೀವಿ. ಇವೆಲ್ಲ ಪಾಠಗಳ ಕ್ವಶನ್ ಆನ್ಸರ್ಸ್ಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದ್ದಾವೆ, ನೀವೆಲ್ಲ ಕೂಡ ನೋಡಬೇಕು. ಒಂದ್ಸರಿ ಪ್ಲೇಲಿಸ್ಟನ್ನು ಸಜೆಸ್ಟ್ ಮಾಡಿದ್ದೀವಿ, ಅದರಲ್ಲಿರ್ತಕ್ಕಂಥ ಬಹಳಷ್ಟು ಪ್ಲೇಲಿಸ್ಟ್ಗಳನ್ನು ತಾವೆಲ್ಲರೂ ಕೂಡ ಏನು ಮಾಡಬೇಕಪ್ಪ ಅಂತಂದರೆ ನೋಡಬೇಕು ಅಂತ ಹೇಳ್ತಾ, ಸೊ ಫೇಸ್ಬುಕ್ಕಲ್ಲಿ ನಮ್ಮ ಪೇಜ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಸೊ ಅದಕ್ಕೂ ಕೂಡ ಫಾಲೋ ಆಗಿ. ಇನ್ಸ್ಟಾದಲ್ಲಿ ನಮ್ಮದೇ ಒಂದು ಪ್ರೊಫೈಲ್ ID ಇದೆ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ತಾವುಗಳು ಫಾಲೋ ಆಗಿ. ಅದು ಹಾಗೆಯೇ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಟೆಲಿಗ್ರಾಮ್ ಗ್ರೂಪ್ ಕೂಡ ಅದ. ಆ ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ನಾನು ಏನು ಮಾಡ್ತೀನಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡ್ತೀನಿ. ಸೊ ನೀವುಗಳು ಕೂಡ ಬಂದು ಏನಾಗಬೇಕಪ್ಪ